ಯಾಕೋ ಈ ವಯಸ್ಸಲ್ಲಿ ನಾಯಿ ಥರ ಅಲಿಸ್ತಾ ಇದೆಯಾ? ದೇವ್ರು ಮೆಚ್ತಾನೇನೋ ನಿನ್ನ? ದೇವ್ರು ಯಾರನ್ನು ಮೆಚ್ಚಿಸಿ ಏನಾಗಬೇಕಾಗಿದೆ ಮಾಮ ನನಗೆ? ಯಾರನ್ನು ಮೆಚ್ಚೋ ಅವಶ್ಯಕತೆ ಇಲ್ಲ ನಾನು. ಆ್ಯಂಡ್ ನಿನಗೆ ವಯಸ್ಸಾಗಿದೆ ಅಂತ ಈಗ ನೆನಪಾಯ್ತಾ ಮಾಮ? ಪರವಾಗಿಲ್ವೇ? ವಯಸ್ಸಾಗಿದೆ ಅಂತ ನಿನಗೂ ಗೊತ್ತು. ನಿನಗಾಗಿರೋ ವಯಸ್ಸಿಗೂ ನೀನು ಆಡೋ ಆಟಗಳಿಗೂ ಸಂಬಂಧನೇ ಇಲ್ಲ. ಅದು ಮೇಜರ್ ಪ್ರಾಬ್ಲಮ್. ನೀನು ನನ್ನ ಅಂಡರಲ್ಲಿ ಇರೋವರೆಗೂ ಈ ಥರ ಅದೆಷ್ಟು ಜಾಗಗಳು ಚೇಂಜ್ ಆಗ್ತಾವೋ ಹೇಳೋಕ್ಕಾಗಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ನಾನು ನಿನಗೆ ಕಾನ ಪೀನ ಏನು ಕೊಡದೇ ಇರ್ಬೋದು, ಆದರೆ ಇದಕ್ಕಾದ್ರೂ ವ್ಯವಸ್ಥೆ ಮಾಡಿಕೊಡ್ಬೇಕಲ್ವಾ? ಅದು ಅಲ್ಲದೆ ಒಂದಷ್ಟು ವರ್ಷಗಳ ಕಾಲ ಪಾಪ ನನ್ನ ಕುಚಿಕು ಅಂತ ಒಂದಷ್ಟು ಎಣ್ಣೆ ಓಡಿಸಿದ್ಯಾ ನೀನು, ನನಗೆ ಕಂಪ್ನಿ ಕೊಟ್ಟಿದ್ಯಾ. ಆ ಋಣನ ಚೂರಾದ್ರೂ ನಾನು ತೀರಿಸ್ಬೇಕಲ್ವಾ? ಅದಕ್ಕೆ ನಿನ್ನ ಇಲ್ಲಿಗೆ ಎತ್ತಾಕೊಂಬಂದಿತ್ತು. ನಿನಗೆ ಇನ್ನೊಂದು ಅಡ್ವಾಂಟೇಜ್ ಇದೆ. ಏನು ಗೊತ್ತಾ? ಫ್ರೀ ಬರ್ಡ್ ಥರ ಇರ್ಬೋದು. ನಾನು ನಿನ್ನನ್ನು ಕಟ್ಟಾಕಲ್ಲ ಮಾಮ, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಹಾಗಂತ ನೀನು ಎಸ್ಕೇಪ್ ಆಗೋ ಪ್ರಯತ್ನ ಎಲ್ಲ ಪಡಬೇಡಪ್ಪ. ಯಾಕೆಂದ್ರೆ ಅದು ಪಲ್ಸ್ ಅಲ್ಲ. ನೀನು ಎಷ್ಟೇ ಕೂಗಾಡಿದ್ರು ಕಿರುಚಾಡಿದ್ರು ಒಂದು ನರಪಿಳ್ಳೆಗೂ ಅದಿಲ್ಲಿ ಕೇಳಿಸಲ್ಲ. ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅಳಿಮಯ್ಯ ಹಸಿವಾಗತ್ತೆ ಕಣೋ, ಏನಾದ್ರು ತಿನ್ನಕೊಡು. ಹಶುವಾಗ್ತಿದ್ಯಾ ಮಮ್ಮ? ಹಶುವಾಗ್ತಿದ್ಯಾ? ಅಯ್ಯೋ ಎಂತ ಕ್ರೂರಿನೋ ಜೇಡಿ ನೀನು. ನಿನ್ನ ಕುಚಿಕು ಮಾಮಗೆ ಇಷ್ಟೊಂದು ಕಾಟ ಕೊಡೋದು ನೀನು ಸರಿ ಇಲ್ಲ. ನೀನು ಸರಿ ಮಾಮ, ಊಟ ಬೇಕಾನೆ? ಮಾಮ ಬರೀ ಊಟ ಅಲ್ಲ, ವಿತ್ ಟಾನಿಕ್ಕು ಕೊಟ್ಬಿಡ್ತೀನಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಏನು? ನನ್ನ ಪ್ರಶ್ನೆಗೆ ಉತ್ತರ. ಸೇಮ್ ಕ್ವಶನ್. ಆ ಮಗು ಯಾರು, ಎಲ್ಲಿದ್ದಾಳೆ, ಹೇಗಿದ್ದಾಳೆ? ಇದಕ್ಕೆ ನೀನು ಉತ್ತರ ಕೊಟ್ಟೆ ಅನ್ಕೋ, ನಿನ್ನ ಮುಂದೆ ಫುಲ್ ಮೀಲ್ ಜೊತೆಗೆ ಪಕ್ಕದಲ್ಲಿ ಒಂದು ಫುಲ್ ಬಾಟ್ಲ್ ನಾನೇ ತಂದಿಟ್ಬಿಡ್ತೀನಿ. ಎಷ್ಟು ಸರ್ತಿ ಹೇಳಬೇಕು ನಿನಗೆ? ಈ ನಿನ್ನ ಮಾವನ ಕತ್ತಿಡಿದು ಸಾಯಿಸಿದ್ರು ಒಂದೇ, ಊಟ ಕೊಡದೆ ನಡೆಸಿ ಸಾಯಿಸಿದ್ರು ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಗಲ್ಲ ಕಣ ನಿಂಗೆ. ಎಷ್ಟೋ ನಿಂದು ಅವಳಿ. ಬೇಡ ಮಾಮ, ಬರೀ ನರಳಿಸೋದಲ್ಲ, ಸಾಯಿಸಕ್ಕೂ ಹೇಸೋದಿಲ್ಲ ನಾನು. ಆ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಡ ನನ್ನನ್ನ. ಈ ಥರ ನರಕ ಪಟ್ಟು ಬದುಕೋದಕ್ಕಿಂತ ಒಂದೇ ಸತಿ ಸಾಯೋದು ಮೇಲೆ ಕಣೋ. ಸಾಯ್ತೋ ನನ್ನ, ಸಾಯ್ತೋ. ಆನಂದ್, ಹಾಲು ತಗೋ. ಅಲ್ಲೇ ಹೊಟ್ಟೆ ತುಂಬ ಊಟ ಮಾಡಿದ್ದೆ, ಹಾಲು ಬೇಡವಾಗಿತ್ತು. ಪರವಾಗಿಲ್ಲ, ಕುಡಿ. ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ತೀನಿ. ಏನೇ ಹೇಳು ಆನಂದ್, ಪ್ರತಿಯೊಬ್ಬ ಅಕ್ಕ ತಂಗಿಗೂ ಗೌತಮ್ ತರ ಅಣ್ಣ ಇರಬೇಕು. ಎಂಥದ್ದೇ ಪರಿಸ್ಥಿತಿಯಲ್ಲೂ ಜೊತೆಲೇ ನಿಂತ್ಕೋತಾನೆ, ಎಲ್ಲ ಅವನೇ ಇದ್ದು ಮಾಡ್ತಾನೆ. ಅವನನ್ನು ಮೀರ್ಸೋರೇ ಇಲ್ಲ. ತುಂಬಾನೇ ಗ್ರೇಟ್ ಅವನು. ಹೌದು ಚಿನ್ನ, ಅಂಥವನೊಬ್ಬ ಇದ್ರೆ ಸಾಕು, ಅರ್ಧ ಭಯ ಹೋಗ್ಬಿಡುತ್ತೆ, ಒಂಥರ ಭರವಸೆ ಇರುತ್ತೆ. ಇವತ್ತು ಗೆಟ್ ಟುಗೆದರ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿ ಎಲ್ಲ ಸರಿ. ಆದ್ರೆ ಲಕ್ಷ್ಮೀಕಾಂತ್ ಅಂಕಲ್ ಒಬ್ಬರೇ ಮಿಸ್. ಅವ್ರು ಇದ್ದಿದ್ರೆ ಕರೆಕ್ಟ್ ಆಗ್ತಾ ಇತ್ತು ನೋಡಿ. ಅವೇ ಎಲ್ಲಿ ಹೋಗಿದಾರೋ, ಏನ್ ಮಾಡ್ತಾ ಇದಾರೋ? ಒಂದ್ಸರಿ ಫೋನ್ ಮಾಡಿ ಕೇಳು. ಫೋನ್ ತಗೊಳ್ಳೋ. ಯಾರ್ದು ನೋಡೋ? ಫೋನ್ ತೆಗಿಯೋ. ಯಾರ್ದು ನೋಡು? ಯಾವ್ದು ಗೊತ್ತಾ ಫೋನು? ಯಾರು? ನಿಮ್ಮಪ್ಪ. ಓ ಶಾಖ ಬೇಡ, ನಿನ್ನ ಪ್ರೀತಿಯ ಆನಂದಪ್ಪ, ಅವಂದೇ ಫೋನ್. ತೆಗಿಯೋ ಫೋನ್ ತೆಗಿ. ತೆಗಿತೀನಿ. ಆದ್ರೆ ನೀನು ಅದೇ ರಾಗ ಅದೇ ಸಾಹಿತ್ಯ ಅಂತಿರಬೇಕು. ಅಯೋಧ್ಯೆ ಬಿಟ್ಟು ಹೊರಗಡೆ ಬರಂಗಿಲ್ಲ. ಬಂದು ನಾನು ನಿನ್ನ ಪಾರ್ಸಲ್ ಮಾಡ್ಬಿಡ್ತೀನಿ. ಹಲೋ ಅಂಕಲ್. ಏನ್ ಅಂಕಲ್ ಇದು? ಕಾಣದಂತೆ ಮಾಯವಾದನು ಅನ್ನೋ ತರ ಮಾಯ ಆಗ್ಬಿಟ್ಟಿದ್ದೀರಾ. ಎಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಆನಂದಪ್ಪ.
ಅಯೋಧ್ಯೆಗೆ ಬಂದಿದ್ದೀನಿ ಕಣೋ. ಆ, ಅಯ್ಯೋ ಅಲ್ಲಿದ್ದೀರಾ? ನೀನೇ ಹೇಳ್ತಿದ್ಯಲ್ಲ ಚೇಂಜ್ ಬೇಕು ಅಂತ. ಮನಸ್ಸು ಸ್ವಲ್ಪ ಫ್ರೀ ಆಗಲಿ ಅಂತ ಅಯೋಧ್ಯೆಗೆ ಬಂದ್ಬಿಟ್ಟೆ. ಅಲ್ಲ ನನ್ನ ಮಾತನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ? ವೆರಿ ಗುಡ್. ಆಮೇಲೆ ಆ ಕಡೆ ಎಲ್ಲ ತುಂಬಾ ಬಿಸಿ ಗಾಳಿ ಅಂತೆ, ಹುಷಾರು, ಟೈಮ್ ಊಟ ಮಾಡಿ ರೆಸ್ಟ್ ತಗೊಳ್ಳಿ, ಓಕೆನಾ? ಆಮೇಲೆ ಬರ್ತಿದ್ದ ಹಾಗೆ ನನ್ನ ಮೀಟ್ ಮಾಡಿ, ತುಂಬಾ ಮಾತಾಡೋದಿದೆ, ಏನೇನೋ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ. ಅದೇ ಅಂಕಲ್, ನಾನು ಗೆಳಿಯನ ಹತ್ರ ಜಯದೇವ್ ಬಗ್ಗೆ ಮಾತಾಡಿದೆ. ಅವನು ಯಾಕೋ ಸೀರಿಯಸ್ ಆಗಿ ತಗೋತಾ ಇಲ್ಲ, ಇನ್ನೂ ಅವನ ಮನಸ್ಸು ಕಲ್ಲಾಗೇ ಇದೆ. ಇರಲಿ, ನಾನು ಟೈಮ್ ನೋಡಿ ಮತ್ತೆ ಮಾತಾಡ್ತೀನಿ, ನೀವೇನು ಮಾತಾಡಕ್ಕೆ ಹೋಗ್ಬೇಡಿ, ಓಕೆನಾ? ಸರಿನಪ್ಪ, ನಾನು ನಿನ್ನ ಜೊತೆಗೆ ತುಂಬ ಮಾತಾಡೋದಿದೆ ಆನಂದಪ್ಪ. ಬಂದ್ಮೇಲೆ ಸಿಗ್ತೀನಿ, ಮಾತಾಡೋಣ ಆಯ್ತಾ? ಬಂದ ಮೇಲೆ ಮಾತಾಡಿವ್ರಂತೆ. ಆದ್ರೆ ಬರೋವರೆಗೂ ಆಗಾಗ ಫೋನ್ ಮಾಡ್ತಾ ಇರಿ, ಫೋಟೋಸು ವಿಡಿಯೋಸ್ ಕಳಿಸ್ತಾ ಇರಿ, ಓಕೆನಾ? ಅಂಕಲ್, ಯಾಕೆ ವಾಯ್ಸ್ ಒಂಥರ ಇದೆ? ಹುಷಾರಾಗಿದ್ದೀರಾ ತಾನೇ? ಅದು ಇಲ್ಲಿ ಪರಿಸರ ನೀರೆಲ್ಲ ಬದಲಾಯ್ತಲ್ಲಮ್ಮ, ಅದಕ್ಕೆ ಗಂಟ್ಲು ಕೆಟ್ಟೋಗಿದೆ ಅಷ್ಟೇ, ಬೇರೆ ಏನಿಲ್ಲ. ಸರಿ ಅಂಕಲ್, ಬಾಯ್, ಟೇಕ್ ಕೇರ್. ಆನಂದ್, ಲಕ್ಷ್ಮೀಕಾಂತ್ ಅಂಕಲ್ ವಿಷಯದಲ್ಲಿ ಏನೋ ಸರಿ ಇಲ್ಲ ಅನಿಸ್ತಿದೆ. ಅವ್ರ ವಾಯ್ಸ್ ಕೇಳಿದ್ನಲ್ಲ, ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಅಲ್ಲ, ನೀನು ಇಷ್ಟು ಕ್ಲೋಸ್ ಇದೆಯಾ, ಆದರೂ ಹೇಳ್ದೆ ಅಯೋಧ್ಯೆಗೆ ಹೋಗಿದ್ದಾರೆ ಅಂದರೆ ಇದೆಲ್ಲ ಏನೋ ವಿಚಿತ್ರ ಅನ್ನಿಸ್ತಾ ಇದೆ. ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು. ಏನು ಇರಲ್ಲಮ್ಮ, ಹಂಗೇನಾದ್ರು ಇದ್ದಿದ್ರೆ ಫೋನಾಗ ರಿಸೀವ್ ಮಾಡಿ ಮಾತಾಡ್ತಾ ಇದ್ರು. ನೀನು ಸುಮ್ಮನೆ ತಲೆಗೆ ಏನೇನೋ ಹಾಕೊಂಡು ಟೆನ್ಷನ್ ಮಾಡ್ಕೋಬೇಡ, ಸುಮ್ಮನೆ. ಕೆಟ್ಟಿರೋದು ನಿನ್ ಗಂಟ್ಲಲ್ಲ ಮಾಮ, ನಿನ್ನ ಹಣೆ ಬರಹ. ಅಯೋಧ್ಯೆಯಲ್ಲಿ ಅನ್ನ ನೀರು ಇಲ್ಲದೆ ಅಲೆದಾಡುತ್ತಿರುವ ಲಕ್ಕಿ ಲಕ್ಷ್ಮೀಕಾಂತ. ಏ ಮಾಮ, ನಿಂಗೊಂದು ಹೊಸ ನಾಮಕರಣ ಮಾಡ್ತೀನಿ. ಇನ್ಮೇಲೆ ಲಕ್ಕಿ ಲಕ್ಷ್ಮೀಕಾಂತ ಬದಲು ಪಕ್ಕದಲ್ಲಿ ಅನ್ ಅಂತ ಸೇರಿಸ್ಕೊಂಡ್ಬಿಡು. ಯಾಕಂದ್ರೆ ನೀನು ಅನ್ಲಕ್ಕಿ ಲಕ್ಷ್ಮೀಕಾಂತ. ದುರಾದೃಷ್ಟವಂತ ಲಕ್ಷ್ಮೀಕಾಂತನಿಗೆ ಜೈ.